ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸಚಿವ ಸಂಪುಟಕ್ಕೆ 2,000 ಕೋಟಿ ಕಲೆಕ್ಷನ್ ಆಗಿದೆ ಅಂತ ಯತ್ನಾಳ್ ಗಂಭೀರವಾದ ಆರೋಪ ಮಾಡ್ತಾರೆ. ಸಚಿವ ಸಂಪುಟಕ್ಕೆ ಡಿಕೆ ಸಚಿವ ಸಂಪುಟ ಅಂದ್ರೆ ಮಂತ್ರಿಮಂಡಲ ರಚನೆಗೆ 2,000 ಕೋಟಿ ಅಪೋಸಿಷನ್ ಅವ್ರಿಗೆ ಹಾಗೇನೆ ಹುರುಳಿಲ್ದೇ ಇರುವಂಥ ಆರೋಪ ಮಾಡಿರ್ತಾರೆ. ಫಸ್ಟು ಸಾಕ್ಷ್ಯಾಧಾರ ಕೂಡಲೇ ಆ ಥರ ಮಾಡಿದ್ಕೆ. ಹಾಗಾದರೆ ಯತ್ನಾಳ್ ಅವ್ರು ಹೇಳಿದ್ರಲ್ಲ ಇವರು ಸಿ ಎಮ್ಗೆ 2,500 ಕೋಟಿ ಇಸ್ಕೊಡ್ತಾರೆ ಅಂತೇಳಿ. ಹಾಗಾದ್ರೆ ಅದು ನಿಜನಾಗಾರೆ? ಒಂದೇ ಮಾತ್ರ ಅಂತ ಈಗ ಮತ್ತೆ ಮುಂದೆ ಬರ್ತಾ ಇರುವಂತ ಈಗ ವಂದೇ ಮಾತರಂ ಇಶ್ಯೂ ಏನಕ್ಕೆ ಇವಾಗ ಈಗ 6 ಸ್ಟ್ಯಾನ್ಸ್ಗಳು ಮಾಡೋದ್ರಿಂದ ಅವ್ರು ಏನು ನ್ಯಾಷನಲ್ ಸಾಂಗಲ್ಲಿ 6 ಸ್ಟ್ಯಾನ್ಸ್ಗಳನ್ನು ಸೇರಿಸೋದ್ರಿಂದ ಅವ್ರು ಏನು ಸಾಧಿಸ್ದಂಗೆ ಆಗುತ್ತೆ? ಬೇಕು ಅಂತ ನಿಜವಾದ ವಿಷಯಗಳು ಏನಿದೆ ಅದನ್ನು ಡೈವರ್ಟ್ ಮಾಡೋದಕ್ಕೆ ಈ ವಿಷಯ ತರ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ವಂದೇ ಮಾತರಮನ್ನು ಅಡಾಪ್ಟ್ ಮಾಡ್ಕೊಂಡಿದ್ದು ಮೊದಲನೇ ಬಾರಿ ದೇಶದಲ್ಲಿ ಅದನ್ನು ಒಂದು ಸ್ವಾತಂತ್ರ್ಯ ಹೋರಾಟದ ಒಂದು ಗೀತೆಯನ್ನಾಗಿ ಮಾಡಿಕೊಂಡಿದ್ದು ಕಾಂಗ್ರೆಸ್ ಪಕ್ಷ 1896ರಲ್ಲಿ. ಅದಾದಮೇಲೆ ಅದ್ರ ಬಗ್ಗೆ ಬಹಳಷ್ಟು ವಿವಾದಗಳಾಯಿತು. ನಂತರ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಅದ್ರ ಬಗ್ಗೆ ಬಹಳಷ್ಟು ಚರ್ಚೆ ಆಯಿತು. ನಂತರ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಾಗಲಿ, ಟ್ಯಾಗೋರ್ ಅವರಾಗಲಿ, ಸುಭಾಷ್ ಚಂದ್ರ ಬೋಸ್ ಅವರಾಗಲಿ ಎಲ್ಲರೂ ಕೂಡ 2 ಸ್ಟ್ಯಾನ್ಸಾ ಮಾತ್ರ ಅದನ್ನು ಸೇರಿಸ್ಕೋಬೇಕು ಅದು ರಾಷ್ಟ್ರಗೀತೆಯನ್ನಾಗಿ, 6 ಸ್ಟ್ಯಾನ್ಸ್ಗಳನ್ನು ಬೇಡ ಅಂತ ಹೇಳಿ ಅವರು ತೀರ್ಮಾನ ಮಾಡಿದರು. ಸೊ ಆಗ ಸ್ವಾತಂತ್ರ್ಯ ಹೋರಾಟಗಾರರು ಏನಿದ್ರು ಅವ್ರ ತೀರ್ಮಾನಕ್ಕಿಂತ ಇವ್ರ ತೀರ್ಮಾನ ದೊಡ್ಡದ. ಸೊ ಹಾಗಾಗಿ ನಾವು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಏನು ತೀರ್ಮಾನ ಮಾಡಿರ್ತಾರೆ ಅದಕ್ಕೆ ಬದ್ಧವಾಗಿರ್ತೀವಿ. ಸಚಿವ ಸಂಪುಟಕ್ಕೆ 2,000 ಕೋಟಿ ಕಲೆಕ್ಷನ್ ಆಗಿದೆ ಅಂತ ಯತ್ನಾಳ್ ಗಂಭೀರವಾದ ಆರೋಪ ಮಾಡ್ತಾರೆ. ಸಚಿವ ಸಂಪುಟಕ್ಕೆ ಡಿಕೆ ಸಚಿವ ಸಂಪುಟ ಅಂದ್ರೆ ಮಂತ್ರಿಮಂಡಲ ರಚನೆಗೆ 2,000 ಕೋಟಿ ಅಪೋಸಿಷನ್ ಅವ್ರಿಗೆ ಹಾಗೇನೆ ಹುರುಳಿಲ್ದೇ ಇರುವಂಥ ಆರೋಪ ಮಾಡಿರ್ತಾರೆ. ಫಸ್ಟು ಸಾಕ್ಷ್ಯಾಧಾರ ಕೂಡಲೇ ಆ ಥರ ಮಾಡಿದ್ಕೆ. ಹಾಗಾದರೆ ಯತ್ನಾಳ್ ಅವ್ರು ಹೇಳಿದ್ರಲ್ಲ ಇವರು ಸಿ ಎಮ್ಗೆ 2,500 ಕೋಟಿ ಇಸ್ಕೊಡ್ತಾರೆ ಅಂತೇಳಿ. ಹಾಗಾದ್ರೆ ಅದು ನಿಜನಾಗಾರೆ? ಒಂದೇ ಮಾತ್ರ ಅಂತ ಈಗ ಮತ್ತೆ ಮುಂದೆ ಬರ್ತಾ ಇರುವಂತ ಈಗ ವಂದೇ ಮಾತರಂ ಇಶ್ಯೂ ಏನಕ್ಕೆ ಇವಾಗ ಈಗ 6 ಸ್ಟ್ಯಾನ್ಸ್ಗಳು ಮಾಡೋದ್ರಿಂದ ಅವ್ರು ಏನು ನ್ಯಾಷನಲ್ ಸಾಂಗಲ್ಲಿ 6 ಸ್ಟ್ಯಾನ್ಸ್ಗಳನ್ನು ಸೇರಿಸೋದ್ರಿಂದ ಅವ್ರು ಏನು ಸಾಧಿಸ್ದಂಗೆ ಆಗುತ್ತೆ? ಬೇಕು ಅಂತ ನಿಜವಾದ ವಿಷಯಗಳು ಏನಿದೆ ಅದನ್ನು ಡೈವರ್ಟ್ ಮಾಡೋದಕ್ಕೆ ಈ ವಿಷಯ ತರ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ವಂದೇ ಮಾತರಮನ್ನು ಅಡಾಪ್ಟ್ ಮಾಡ್ಕೊಂಡಿದ್ದು ಮೊದಲನೇ ಬಾರಿ ದೇಶದಲ್ಲಿ ಅದನ್ನು ಒಂದು ಸ್ವಾತಂತ್ರ್ಯ ಹೋರಾಟದ ಒಂದು ಗೀತೆಯನ್ನಾಗಿ ಮಾಡಿಕೊಂಡಿದ್ದು ಕಾಂಗ್ರೆಸ್ ಪಕ್ಷ 1896ರಲ್ಲಿ. ಅದಾದಮೇಲೆ ಅದ್ರ ಬಗ್ಗೆ ಬಹಳಷ್ಟು ವಿವಾದಗಳಾಯಿತು. ನಂತರ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಅದ್ರ ಬಗ್ಗೆ ಬಹಳಷ್ಟು ಚರ್ಚೆ ಆಯಿತು. ನಂತರ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಾಗಲಿ, ಟ್ಯಾಗೋರ್ ಅವರಾಗಲಿ, ಸುಭಾಷ್ ಚಂದ್ರ ಬೋಸ್ ಅವರಾಗಲಿ ಎಲ್ಲರೂ ಕೂಡ 2 ಸ್ಟ್ಯಾನ್ಸಾ ಮಾತ್ರ ಅದನ್ನು ಸೇರಿಸ್ಕೋಬೇಕು ಅದು ರಾಷ್ಟ್ರಗೀತೆಯನ್ನಾಗಿ, 6 ಸ್ಟ್ಯಾನ್ಸ್ಗಳನ್ನು ಬೇಡ ಅಂತ ಹೇಳಿ ಅವರು ತೀರ್ಮಾನ ಮಾಡಿದರು. ಸೊ ಆಗ ಸ್ವಾತಂತ್ರ್ಯ ಹೋರಾಟಗಾರರು ಏನಿದ್ರು ಅವ್ರ ತೀರ್ಮಾನಕ್ಕಿಂತ ಇವ್ರ ತೀರ್ಮಾನ ದೊಡ್ಡದ. ಸೊ ಹಾಗಾಗಿ ನಾವು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಏನು ತೀರ್ಮಾನ ಮಾಡಿರ್ತಾರೆ ಅದಕ್ಕೆ ಬದ್ಧವಾಗಿರ್ತೀವಿ.